ನನ್ನ ಖುಷಿ ಏನು ಅಂದರೆ ಕರ್ನಾಟಕ ರತ್ನ ಪದ್ಮಭೂಷಣ ಅಣ್ಣವರು ಅವ್ರು ಒಂದು ಸಲ ನಾನು ಮೌರ್ಯ ಸಿನಿಮಾ 100 ಡೇಸ್ ಫಂಕ್ಷನ್ ಇತ್ತು. ಆ ಸಿನಿಮಾಗೆ ನಾನು ಆ್ಯಂಕರಿಂಗು ಏಟ್ರಿಯಾ ಹೋಟ್ಲಲ್ಲಿ. ನಾನು ಅವಾಗ ಟೆಲಿವಿಷನಲ್ಲಿದ್ದೆ. ಸೊ ಆ್ಯಂಕರಿಂಗ್ ಮಾಡ್ತಿದ್ದೆ. ಬ್ಯಾಂಕ್ವೆಟ್ ಹಾಲು ಚಿಕ್ಕದೇ ಇತ್ತು, ಏಟ್ರಿಯಾ ನಿಮಗೆ ಗೊತ್ತು, ಹಾಲಲ್ಲಿ ಇದ್ವಿ. ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು. ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಬಂದು ಕೂತ್ಕೊಂಡು ಓ ಗಣೇಶ ಅಂದರು ಎದುರುಗಡೆ. ನಾನು ಇಷ್ಟೇ ಸ್ಟೇಜ್ ಮೇಲಿದ್ದೀನಿ. ಓ ಗಣೇಶ ಅಂದರು. ಮಯೂರ, ಬಬ್ರುವಾಹನ, ಕವಿರತ್ನ ಕಾಳಿದಾಸ, ನನ್ನ ಹೆಸರನ್ನು ಹೇಳ್ಬೇಕಾದ್ರೆ ನನ್ನ ಮೈಯೆಲ್ಲ ಜುಮ್ಮಂತು. ಸೊ ಇಳಿದ್ಬಿಟ್ಟು ಹೋದ್ಮೇಲೆ ಚಿತ್ರಶ್ರೀ ಇದ್ರು ನನ್ನ ಜೊತೆ. ಅವ್ರು ಬಂದು ಗಣೇಶ ಅಣ್ಣವ್ರು ಕರೀತಾ ಇದ್ದಾರೆ ನಿನ್ನ ಅಂತ. ನಾನು ನನ್ನ ಕರೀತವ್ರು ಅಣ್ಣವರು? ಹೌದು ನಿನ್ನ ಕರೀತವ್ರೆ. ನಂಗೆ ನಂಬಕ್ಕಲ್ಲ. ಹೋದೆ. ಈಗಲೂ ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ, ಅದೇ ಕಾರ್ಯಕ್ರಮದ ಮಯೂರ 100 ಡೇಸ್ ಪ್ರೋಗ್ರಾಮ್ದು. ಸೊ ಒಂದಷ್ಟು ಮಾತುಕತೆ ಆಯಿತು. ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನು ನಾನು ಇವತ್ತಿನ ತನಕ ನೆನಪಿಸ್ಕೋತಾ ಇದ್ದೀನಿ. ಇವತ್ತು ನೆನಪಿಸ್ಕೊಂಡ್ರು ನಂಗೆ ರೋಮಾಂಚನ ಆಗುತ್ತೆ. ಅಂಥದ್ರಲ್ಲಿ ಅಂಥ ಒಬ್ಬ ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟಶಾಲಿಯಾಗಿರಬೇಕು. ಅವರ ತೊಡೆ ಮೇಲೆ ಬೆಳೆದಿದ್ದಾರೆ. ಅವ್ರ ಜೊತೆ ಹತ್ತಿರದಿಂದ ನೋಡೋ ಅದೃಷ್ಟ, ಅವ್ರ ಮಾತುಗಳು ಕೇಳಿದ್ದ ಅದೃಷ್ಟ. ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ದೊಡ್ಡಪ್ಪ, ಪವರ್ ಸ್ಟಾರ್ ಪುನೀತ್ ಅಂತಹ ಚಿಕ್ಕಪ್ಪ, ಇಷ್ಟೆಲ್ಲ ಇದ್ದರೂ ಕೂಡ ವಿನಯ್ ಒಂದು ಆ್ಯಕ್ಚುಲಿ ಆ ಸಿಂಪಲ್ ಅನ್ನೋ ಪದ ಸುನಿಗಿಂತ ವಿನಯ್ಗೆ ವಿನಯ್ ಅಂತ ಯಾರು ಹೆಸರಿಟ್ರೋ ಗೊತ್ತಿಲ್ಲ. ಸೊ ವೆರಿ ಸಿಂಪಲ್, ಆರಾಮಾಗಿರ್ತಾರೆ, ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಓಡಾಡಲ್ಲ ಭಾರವಾಗಿ. ಸೊ ಒಳ್ಳೆಯದಾಗಲಿ ವಿನಯ್ ಅವರೇ ನಿಮಗೆ. ಈ ಸಿನಿಮಾ ದೊಡ್ಡ ಯಶಸ್ಸನ್ನು ಕೊಡಲಿ. ಈಗ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ, ಆ ರೆಕಾರ್ಡ್ಸ್ನೆಲ್ಲ ಮೀರಿ ಈ ಸಿನಿಮಾ ಆಗಲಿ. ಆ್ಯಂಡ್ ಅದು ಒಳ್ಳೇದಾದರೆ ನಮ್ಗೆ ಒಳ್ಳೇದಾಗಲಿ. ಓಕೆ, ಈ ಸಿನಿಮಾವನ್ನು ದಯವಿಟ್ಟು ನೋಡಿ ಎಲ್ಲರೂ. ಫೆಬ್ರವರಿ 8 ರಿಲೀಸ್ ಆಗ್ತಾ ಇದೆ.